ಉಪನ್ಯಾಸಕ ಅಶೋಕ್ ತನ್ನ ವಿದ್ಯಾರ್ಥಿನಿ ರೂಪಾಳನ್ನು ಬಲಾತ್ಕರಿಸಿ ಕೊಲೆ ಮಾಡಿದ್ದಾರೆ ಎಂದು ದೃಢಪಡಿಸಲು ಬಲವಾದ ಸಾಕ್ಷಿ ಮತ್ತು ಆಧಾರಗಳು ಇಲ್ಲದೆ ಇರುವುದರಿಂದ ಅಶೋಕರವರನ್ನು ನಿರಪರಾಧಿ ಎಂದು ಪರಿಗಣಿಸಿ ಈ ನ್ಯಾಯಾಲಯ ಅವರನ್ನು ಬಿಡುಗಡೆ ಮಾಡುತ್ತದೆ. ಯಾಕೆ ಸರ್ ಬಾಗ್ಲ ಹಾಕಿದ್ರಿ? ಪಾಠ ಹೇಳ್ಕೊಡೋದಿಕ್ಕೆ. ಡೋಂಟ್ ವರಿ, ನೀನೇನು ಯೋಚನೆ ಮಾಡಬೇಡ. ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿಸ್ತೀನಿ. ಏನ್ ಮಾಡ್ತಿದ್ದೀರಾ ಸರ್ ನೀವು? ನಾನು ಹೋಗಿ ಕಾಲೇಜಲ್ಲಿ ಎಲ್ರಿಗೂ ವಿಷಯ ಹೇಳ್ತೀನಿ. ಏನ್ ಮಾಡ್ತಿದ್ದೀರಾ ನೀವು? ಪ್ಲೀಸ್ ಬಿಡಿ ಸರ್. ಬಿಡಿ ಸರ್. ಪ್ಲೀಸ್ ಸರ್, ಬೇಡ. ಪ್ಲೀಸ್ ಸರ್, ಬಿಡಿ. ಗೆದ್ದುಬಿಟ್ಟೆ ಸರ್, ಗೆದ್ದುಬಿಟ್ಟೆ. ದುಡ್ಡಿನ ಬಲದ ಮುಂದೆ ಯಾವುದೂ ಇಲ್ಲ. ಏನ್ ಬೇಕಾದ್ರೂ ಮಾಡ್ಬೋದು. ಸುಖ ಅನುಭವಿಸದೆ ಫಿನಿಶ್ ಮಾಡಿ ಬಿಸಾಕ್ತೆ. ಸೆಟ್ ಆಗ್ಲಿಲ್ಲ ಅಂದ್ರೆ ಅಷ್ಟೇ ಸರ್. ಕಾಲಿಗೆ ಮುಳ್ಳು ಚುಚ್ಕೊಂತು ಅಂತ ಕಾಲ ಕಟ್ ಮಾಡಕ್ಕಾಗತ್ತಾ? ಮುಳ್ಳು ಕಿತ್ ಬಿಸಾಕ್ಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು. ಈಗ ನೋಡಿ ನಾನು ಎಷ್ಟು ಹ್ಯಾಪಿ ಆಗಿದ್ದೀನಿ. ಹಲೋ ಹಲೋ ಹಲೋ. ಯಾವನ ಅವನು? ರೋಡ್ ಮಧ್ಯೆ ಕಾರ್ ನಿಲ್ಲಿಸಿರೋನು. ನೀವ ಸರ್ ನನ್ ಯಾರು ಅಂತ ಎದುರು ಬಿಟ್ಟಿದ್ದೆ. ನನ್ ಕೇಸ್ ಗೆಲ್ಲೋದಿಕ್ಕೆ ತುಂಬಾ ಉಪಕಾರ ಮಾಡಿದ್ರಿ. 1 ವರ್ಷನೋ 2 ವರ್ಷನೋ ಶಿಕ್ಷೆ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ಶಿಕ್ಷೆನೂ ಆಗದಂಗೆ ತಾವು ನೋಡ್ಕೊಂಡ್ರಿ. ಅದಕ್ಕೆ ನನ್ನ ಧನ್ಯವಾದಗಳು. ಬರೀ ಧನ್ಯವಾದ ಹೇಳಿದ್ರೆ ಹೇಗೆ? ಉಪಕಾರಕ್ಕೆ ಪ್ರತಿ ಉಪಕಾರ ಮಾಡೋದ್ ಬೇಡವಾ? ಖಂಡಿತ ಬೇಕು ಸರ್. ಏನ್ ಬೇಕಾದ್ರೂ ಕೇಳಿ. ಏನ್ ಕೇಳಿದ್ರು ಕೊಡ್ತೀಯಾ? ಕೇಳಿ ಸರ್, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅದೇ ಬೇಕು. ನೀನಾಗ್ ನೀನೇ ಶೂಟ್ ಮಾಡ್ಕೊ. ತಗೋ. ಏನ್ ಸರ್ ತಮಾಷೆ ಮಾಡ್ತಾ ಇದ್ದೀರಾ? ತಮಾಷೆ ಮಾಡಕ್ ನನಗ್ ನೀನೇನಾಗ್ಬೇಕು? ಏನೋ ಆಗ್ಬೇಕು? ನೀನೊಬ್ಬ ಲೋಫರ್, ಲಫಂಗ, ಮನುಷ್ಯ ಜಾತಿಗೆ ಕಳಂಕ ತರುವಂತ ಕಾಮುಕ. ಯಾಕೆ ಸರ್? ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಗುರು ಅಂದ್ರೆ ಅರ್ಥ ಏನು ಅಂತ ಗೊತ್ತೇನೋ ನಿನ್ಗೆ? ಅವರ ಭವಿಷ್ಯನ ಬರೆಯೋನು, ಅವರ ವ್ಯಕ್ತಿತ್ವನ ರೂಪಿಸೋನು, ಅವರ ಪಾಲಿಗೆ ಅವನೇ ಕಣ್ಣು ಕಾಣೋ ದೇವರು. ಆದ್ರೆ ನೀನು ನಿನ್ ಶಿಷ್ಯಗೆ ಪಾಠ ಹೇಳ್ಕೊಡೋ ನೆಪದಲ್ಲಿ ಮೋಸ ಮಾಡಿ ಅನುಭವಿಸಿದೆ, ನೇಣು ಹಾಕಿ ಸಾಯಿಸಿದೆ. ನಿನ್ನಂತವನು ಬದುಕಿದ್ರೆ 100 ಜನ ಶಿಷ್ಯರ ಜೀವನ ಹಾಳಾಗೋಗುತ್ತೆ. ಕೆಟ್ಟ ಶಿಷ್ಯರಿರ್ಬೋದು, ಆದ್ರೆ ಕೆಟ್ಟ ಗುರು ಇರಬಾರ್ದು. ಏನೋ ಸಹಾಯ ಮಾಡಿದ್ರು ಸುಮ್ಮನಿದ್ದೆ, ಅದೇ ಆಯ್ತು ನಿಂದು. ಬೇಡ ಸರ್,
ಸತ್ತಿರೋದು ಲೆಕ್ಚರರ್ ಅಶೋಕ್ ಸರ್. ಅಶೋಕ್, ಈ ಸಾವು ಹೇಗಾಯ್ತು ಅಂತ ಸುಳಿವು ಸಿಕ್ಕಿಲ್ಲ ಸರ್. ಬಾಡಿನ ಕವರ್ ಮಾಡು. ಸರಿ ಸರ್. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ವಾರಿಸ್ದಾರ ಯಾರಾದ್ರೂ ಇದ್ರೆ ಹ್ಯಾಂಡ್ ಓವರ್ ಮಾಡಿ. ಓಕೆ ಸರ್. ಕಾಫಿ ತಗೊಳ್ಳಿ. ರೀ, ಏನ್ ಇಷ್ಟೊಂದು ಇಂಟ್ರೆಸ್ಟೆಡ್ ಪೇಪರ್ ಓದ್ತಿದ್ದೀರಾ? ಅಂತದೇನ್ ನ್ಯೂಸ್ ಇದೆ? ಇಲ್ಲಿ ಪೇಪರ್ ಇರುವ ಆರ್ತಿ ನೋಡು. ವರದಕ್ಷಿಣೆ ಆಸೆಗೆ ಸೊಸೆನ ಪೀಸ್ ಮಾಡಿ ಕೊಂದು ಹಾಕದ್ನಲ್ಲ ಆ ಡಾಕ್ಟರ್ ಶಂಕರ್, ಅವನು ಆ ಕೇಸ್ನಲ್ಲಿ ನಿರಪರಾಧಿ ಅಂತ ಬಿಡುಗಡೆ ಆಗಿದ್ದಾನೆ. ಹೌದಾ? ಅಲ್ಲೂ ರೀ, ಆ ಕೊಲೆ ಮಾಡಿರೋದು ಅವನೇ ಅಂತ ಪೇಪರ್ ಸ್ಟೇಟ್ಮೆಂಟ್ ಬಂದಿತ್ತಲ್ಲ, ಮತ್ತೀಗ ಆ ಕೇಸ್ನಿಂದ ಹೇಗೆ ತಪ್ಪಿಸ್ಕೊಂಡ? ಕೋರ್ಟ್ಗೆ ಸರಿಯಾದ ಸಾಕ್ಷಿ ಬೇಕು ಆರ್ತಿ. ಸಾಕ್ಷಿ ಎಲ್ಲ ಮುಚ್ಚಾಕ್ಬಿಟ್ಟೆ, ಯಾರೇನು ಮಾಡಕ್ಕಾಗಲ್ಲ. ನನ್ ಮಗ ನನ್ ಮಾತು ಕೇಳಿಲ್ಲ, ಲವ್ ಅಂತ ಗತಿಗೆಟ್ಟವಳನ್ನ ಗಂಟು ಹಾಕೊಂಡ್ಬಿಟ್ಟ. ವರದಕ್ಷಿಣೆ ಯಾರು ಕೊಡ್ತಾರೆ? ಅವಳನ್ನ ಬಿಟ್ಟು ಹೋಗು ಅಂದೆ, ಕೇಳಿಲ್ಲ. ಪೀಸ್ ಮಾಡಿ ಮೂಟೆ ಕಟ್ಟಿ ಬಿಸಾಕ್ಬಿಟ್ಟೆ. ಕಾಸು ಖರ್ಚು ಮಾಡಿ ಕೇಸ್ ಗೆದ್ದೆ. ವಾ ಡಾಕ್ಟರ್, ವಾಹ್, ಸೂಪರ್. ಬದುಕಿರುವಾಗ್ಲೇ ಪೋಸ್ಟ್ ಮಾರ್ಟಮ್ ಮಾಡ್ಬಿಟ್ರಿ. ಪೋಸ್ಟ್ ಮಾರ್ಟಮ್ ಮಾಡೋದ್ರಲ್ಲಿ ನೀವ್ ಎಕ್ಸ್ಪರ್ಟ್ ಅಲ್ಲ? ನಿಮ್ ಮಗನ್ನ ಪ್ರೀತಿಸಿ ಮದುವೆ ಆಗಿ ನಿಮ್ ಮನೆಗೆ ಬಂದ್ ಸೊಸೆನ 100 ವರ್ಷ ಮುತ್ತೈದೆಯಾಗಿ ಬಾಳು ಅಂತ ಆಶೀರ್ವಾದ ಮಾಡ್ಬೇಕಾಗಿತ್ತು. ನೀವು ನಿಮ್ ಕೈಯಾರೆ ಅವಳನ್ನ ಕೊಂದ್ಬಿಟ್ರಿ. ಏನ್ ಸರ್, ನೀವೇ ನನ್ಗೆ ಈ ಕೇಸಲ್ಲಿ ಹೆಲ್ಪ್ ಮಾಡಿ ಉಲ್ಟಾ ಹೊಡಿತಿದ್ದೀರಲ್ಲ ಸರ್. ಒಂದು ಜೀವದ ಬೆಲೆ ಏನು ಅಂತ ಗೊತ್ತೇನು ನಿನಗೆ? ಗೊತ್ತಿದೆ. ಏನ್ ಗೊತ್ತಿದೆ ನಿನಗೆ? ಗೊತ್ತಿದ್ರೆ ಅನ್ಯಾಯವಾಗಿ ಅವಳು ಪ್ರಾಣ ತೆಗಿತಾ ಇರ್ಲಿಲ್ಲ ನೀನು. ನಮಗೆ ಪ್ರಾಣ ಉಳಿಸೋ ಡಾಕ್ಟರ್ ಬೇಕೇ ಹೊರತು ಪ್ರಾಣ ತೆಗೆಯೋ ಡಾಕ್ಟರ್ ಬೇಕಾಗಿಲ್ಲ. ಈ ಮಾತನ್ನ ಬದುಕಿದ್ದಾಗ ನಮ್ಮ ಅಪ್ಪಾಜಿ ಹೇಳ್ತಾ ಇದ್ರು. ಕಾಪಾಡಿ ಪ್ಲೀಸ್. ನಿನ್ ಸೊಸೆನ ಪೀಸ್ ಮಾಡಿ ಕೊಂದಿಯಲ್ಲ, ಅವಾಗ ಯಾರಾದ್ರೂ ಬಂದ್ರಾ? ಈಗ್ಲೂ ನಿನ್ ಕಾಪಾಡಕ್ ಯಾರು ಬರಲ್ಲ. ಮಿಸ್ಟರ್ ಸೂರ್ಯ ಸರ್, ಲೆಕ್ಚರರ್ ಅಶೋಕ್ ಡಾಕ್ಟರ್ ಶಂಕರ್ ಕೊಲೆ ಆಯ್ತಲ್ಲ, ಅದ್ರ ಬಗ್ಗೆ ಏನಾದ್ರು ಕ್ಲೂ ಸಿಗ್ತಾ? ಇಲ್ಲ ಸರ್. ವಾಟ್ ಈಸ್ ದಿಸ್ ಸೂರ್ಯ? ಸಮಾಜದ ಇಬ್ಬರು ಗಣ್ಯ ವ್ಯಕ್ತಿಗಳು ಕೊಲೆಯಾಗಿದೆ, ಅದ್ರ ಬಗ್ಗೆ ಏನು ಸುಳಿವು ಸಿಗ್ಲಿಲ್ಲ ಅಂದ್ರೆ ಏನರ್ಥ? ಹೈಯರ್ ಆಫೀಸರ್ಸ್ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ? ಸರ್, ನಾನೆಲ್ಲ ಕ್ರಿಮಿನಲ್ಸ್ ಫೈಲ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಉತ್ತರ ಕೊಡ್ತೀನಿ. ಓಕೆ, ಡೂ ಇಟ್ ಫಾಸ್ಟ್. ಎಸ್ ಸರ್. ಲೆಟ್ ಅಸ್ ಪ್ರೊಸೀಡ್. ಸರ್, ಇವನು ಅಮೀರ್ ಅಂತ ಫೇಕ್ ಪಾಸ್ಪೋರ್ಟ್ ಮತ್ತು ಹವಾಲಾ ದಂಧೆ ಮಾಡ್ತಾನೆ. ಅದು ಅಲ್ಲದೆ 4 ಮರ್ಡರ್ ಕೇಸಲ್ಲಿ ಇವನ್ ಕೈವಾಡ ಇದೆ. ಇವನು ರಂಗ ಒಂದು ಕಾಲದಲ್ಲಿ ಕಬಡ್ಡಿ ಸ್ಟೇಟ್ ಪ್ಲೇಯರ್ ಆಗಿದ್ದ. ಈಗ ಅಂಡರ್ ವರ್ಲ್ಡ್ ಎಲಿಮೆಂಟ್ ಕಮಿಷನ್ ಬಿಸಿನೆಸ್ ಆಯಿಲ್ ದಂಧೆ ಮಾಡ್ತಿದ್ದಾನೆ ಸರ್. ಸರ್, ಇವನ ಹೆಸರು ಹರೀಶ್, ಕಿಡ್ನಾಪರ್. ಅಮೀರ್ ಕೆಲಸಗಳನ್ನ ಇವನು ಮಾಡ್ಕೊಡ್ತಾನೆ ಸರ್. ಸರ್, ಇವನು ಬಾಂಬ್ ನಾಗ, ಬಾಂಬ್ ಮೇಕರ್. ಶುಕ್ರ, ಇದು ಅವನ ರೆಕಾರ್ಡ್ ಸರ್. ಅವನ ಫೋಟೋ ಯಾಕಿಲ್ಲ ಸರ್? ಅವನ ಬಗ್ಗೆ ನಮ್ಮ ಇಲಾಖೆಯಲ್ಲಿ ಎಲ್ಲ ದಾಖಲೆಗಳಿದೆ, ಆದ್ರೆ ಯಾವ ಕೇಸಲ್ಲಿ ಅವನು ಅರೆಸ್ಟ್ ಮಾಡಿಲ್ಲ ಸರ್. ಶುಕ್ರ ಸರ್, ಅವನದು ದೊಡ್ಡ ಗ್ಯಾಂಗೇ ಇದೆ. ಅವನಿಗೆ ಎಲ್ಲ ಏರಿಯಾದಲ್ಲೂ ಆಪರೇಟರ್ಸ್ ಇದ್ದಾರೆ. ಸರ್, ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಪ್ರಯತ್ನ ಮಾಡ್ತಿದೆ.
ಅವನೆಲ್ಲಿದ್ದಾನೆ? ಹೇಗಿದ್ದಾನೆ? ಇವ್ರನ್ನ ಒಳಗ್ ತಳ್ಳಿ. ನಮಸ್ಕಾರ ಸರ್.